ಹಾಯ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾನು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್, ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಅಂಡ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ನ ಹಾಕಿದೆ ಗೈಸ್. ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿದ ನಂತರ ಈ ವಿಡಿಯೋ ನೋಡಿ, ಅವಾಗ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ವೇರಿಯಬಲ್ ಅಂಡ್ ಡಾಟಾ ಟೈಪ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್, ವೇರಿಯಬಲ್ ಮತ್ತೆ ಡಾಟಾ ಟೈಪ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ನೋಡೋಣ ಗೈಸ್. this notes is available for my telegram channel ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಗೈಸ್. ನಾನು ಈಗ ವೇರಿಯಬಲ್ಸ್ ಅಂಡ್ ಡಾಟಾ ಟೈಪ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಗೈಸ್. ಈ ನೋಟ್ಸ್ ನಾ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಈಗ ಏನಾದ್ರೂ ಎಕ್ಸ್ಪ್ಲೇನ್ ದ ವರ್ಸಸ್ ಟೈಪ್ ಆಫ್ ಕಾನ್ಸ್ಟೆಂಟ್ ಅಂತ ಕೇಳಿದ್ರೆ, ಎಕ್ಸ್ಪ್ಲೇನ್ ದ ವರ್ಸಸ್ ಟೈಪ್ ಆಫ್ ಕಾನ್ಸ್ಟೆಂಟ್ ಅಂತ ಕೇಳಿದ್ರೆ ಇದನ್ನ ಬರಿತಾ ಹೋಗ್ಬೇಕು. ನಾನು ಹೇಳ್ತಾ ಹೋಗ್ತೀನಿ ನೋಡಿ ಗೈಸ್. ಕಾನ್ಸ್ಟೆಂಟ್, ಈಗ ಕಾನ್ಸ್ಟೆಂಟ್ ಅಂತ ಇದನ್ನ ಕೇಳಿದ್ರೆ ಇದ್ರ ಒಳಗಿರೋದು ಬರಿಬೇಕು. ಕಾನ್ಸ್ಟೆಂಟ್ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ ದಟ್ ಡು ನಾಟ್ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಅಂದ್ರೆ ವ್ಯಾಲ್ಯೂ ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ರನ್ ಆದ್ರೂ ವ್ಯಾಲ್ಯೂ ಚೇಂಜ್ ಆಗಲ್ಲ, ಫಿಕ್ಸ್ಡ್ ವ್ಯಾಲ್ಯೂ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪೈ ಆರ್ ಸ್ಕ್ವೇರ್, ಅದರಲ್ಲಿ ಪೈ ವ್ಯಾಲ್ಯೂ ಫಿಕ್ಸ್ಡ್ ಆಗಿರುತ್ತೆ, ವ್ಯಾಲ್ಯೂ ಚೇಂಜ್ ಆಗಲ್ಲ. ಇಲ್ಲಿ ನೋಡಿ ಗೈಸ್, ನಾನೊಂದು ಚಾರ್ಟ್ ತರ ಹಾಕಿದ್ದೀನಿ. ಕಾನ್ಸ್ಟೆಂಟ್ ಅಲ್ಲಿ ನ್ಯೂಮೆರಿಕಲ್ ಕಾನ್ಸ್ಟೆಂಟ್, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್, 2 ಟೈಪ್ಸ್ ಇದೆ. ಅದರಲ್ಲಿ ಇಂಟಿಜರ್ ಕಾನ್ಸ್ಟೆಂಟ್, ರಿಯಲ್ ಕಾನ್ಸ್ಟೆಂಟ್, ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್, ಆಮೇಲೆ ಸ್ಟ್ರಿಂಗ್ ಕಾನ್ಸ್ಟೆಂಟ್, ಇಷ್ಟೇನೆ ಬರುತ್ತೆ ಟೈಪ್ಸ್. ಈಗ ಇಂಟಿಜರ್ ಕಾನ್ಸ್ಟೆಂಟ್ ನೋಡೋದಾದ್ರೆ, ಇಂಟಿಜರ್ ಕಾನ್ಸ್ಟೆಂಟ್ ಅಂದ್ರೆ ಏನಂದ್ರೆ ಗೈಸ್, quantities which are represented by numbers without fractional part is known as a integer constant. without fractional part without fractional part ಯಾವ್ದು ಇರುತ್ತೋ ಅದನ್ನೆಲ್ಲ ಇಂಟಿಜರ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಇಂಟಿಜರ್ ನಂಬರ್ ಇರುತ್ತಲ್ಲ ಅದು. ಇಲ್ಲಿ ದೇರ್ ಆರ್ ಡಿಜಿಟ್ಸ್, ಸೀಕ್ವೆನ್ಸಿ ಆಫ್ ಎ ಡಿಜಿಟ್ಸ್ ಅಂತ ಇಲ್ಲಿದೆ, ರೆಫರ್ ಟು ಸೀಕ್ವೆನ್ಸಿ ಆಫ್ ಎ ಡಿಜಿಟ್ಸ್. ದೇರ್ ಆರ್ 3 ಟೈಪ್ಸ್ ಆಫ್ ದ ಇಂಟಿಜರ್ ಕಾನ್ಸ್ಟೆಂಟ್. ಅದರಲ್ಲಿ 3 ಟೈಪ್ಸ್ ಇದೆ: ಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್, ಆಕ್ಟೋಲ್ ಇಂಟಿಜರ್ ಕಾನ್ಸ್ಟೆಂಟ್, ಹೆಕ್ಸಾಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್. ಡೆಸಿಮಲ್ ಅಂದ್ರೆ ಏನಂದ್ರೆ, ಡೆಸಿಮಲ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಡಿಜಿಟ್ಸ್ ಫ್ರಮ್ 0 to 9 ಕಾಂಬಿನೇಷನ್ ಆಫ್ ಡಿಜಿಟ್ಸ್ ಇರುತ್ತಲ್ಲ, ಅದನ್ನ ಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಇದರಲ್ಲಿ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ವ್ಯಾಲ್ಯೂಡ್ ಯಾವುದು, ಇನ್ವ್ಯಾಲ್ಯೂಡ್ ಯಾವುದು ಅಂತ. ಇದು 1 2 3 ಇದು ನೋಡಿ 0 to 9 ಒಳಗೆ ಇದೆ, ಇದು ವ್ಯಾಲ್ಯೂಡ್. ಇದು ಅಷ್ಟೇ 1 2 3 ಇದು ವ್ಯಾಲ್ಯೂಡ್, 0 ಒಳಗೆ ಇದೆ. ಇದು 6 5 4 3 2 1 ಇದು 0 to 9 ಒಳಗೆ ಇದೆ, ಇದು ವ್ಯಾಲ್ಯೂಡ್. ಇವೆಲ್ಲ ಇನ್ವ್ಯಾಲ್ಯೂಡ್. ನೋಡಿ ಗೈಸ್, 15 ಆದ್ಮೇಲೆ ಗ್ಯಾಪ್ ಇದೆ, ಅದಕ್ಕೆ ಇನ್ವ್ಯಾಲ್ಯೂಡ್. ಇಲ್ಲಿ 20 ಆದ್ಮೇಲೆ 20 ಅನ್ನೋದು ಬರೋದೇ ಇಲ್ಲ 9 ಒಳಗಡೆ, ಅದು ಗ್ಯಾಪ್ ಇದೆ. ಆಮೇಲೆ ಇಲ್ಲಿ ಡಾಲರ್ ಸಿಂಬಲ್ ಇದೆ, ಆದ್ರಿಂದ ಇದು ಇನ್ವ್ಯಾಲ್ಯೂಡ್. ಇದು ವ್ಯಾಲ್ಯೂಡ್, ಇನ್ವ್ಯಾಲ್ಯೂಡ್. ಇದು ನಿಮ್ಮ MCQ ಅಲ್ಲಿ ಕೇಳ್ತಾರೆ. ಇದನ್ನ ಕೊಟ್ಟು ಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ ಡ್ಯಾಶ್ ಅಂತ ಕೊಟ್ಟು ಇದು ಈ ಆಪ್ಷನ್ ವ್ಯಾಲ್ಯೂಡ ಇನ್ವ್ಯಾಲ್ಯೂಡ್ ಅಂತ ಚೆಕ್ ಮಾಡಿ ಅಂತ ಕೊಡ್ತಾರೆ. ಇದು 3 ಕೊಟ್ಟು ಇದನ್ನೊಂದು ಕೊಡ್ತಾರೆ. ನೀವು ವ್ಯಾಲ್ಯೂಡ ಇನ್ವ್ಯಾಲ್ಯೂಡ್ ಅಂತ ಚೆಕ್ ಮಾಡ್ಬೇಕು. ವ್ಯಾಲ್ಯೂಡ್ ಆಗಿದ್ರೆ ಇದನ್ನ ಈ ತರ 0 to 9 ಒಳಗಡೆ ಇದೆ ವ್ಯಾಲ್ಯೂಡ್ ಅಂತ. ಅದ್ರ ಮೇಲೆ ಮತ್ತೆ ಪಾಯಿಂಟ್ ಇರೋದು ಮತ್ತೆ ಡಾಲರ್ % ಚಿಹ್ನೆ ಇದ್ರೆ ಅದು ಇನ್ವ್ಯಾಲ್ಯೂಡ್ ಅಂತ ಗೈಸ್, ವ್ಯಾಲ್ಯೂಡ್ ಅಲ್ಲ ಅಂತ ಗೈಸ್. ನೆಕ್ಸ್ಟ್ ಏನಿದೆ ಅಂದ್ರೆ ಆಕ್ಟೋಲ್ ಇಂಟಿಜರ್ಸ್ ಕಾನ್ಸ್ಟೆಂಟ್. ಆಕ್ಟೋಲ್ ಇಂಟಿಜರ್ ಕಾನ್ಸ್ಟೆಂಟ್ ಇದೆ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಡಿಜಿಟ್ಸ್ ಫ್ರಮ್ 0 to 7. ಇಟ್ ಮಸ್ಟ್ ಬಿಗಿನ್ ವಿತ್ 0. ನೋಡಿ ಗೈಸ್, ಇಷ್ಟು ಮಸ್ಟ್ ಬಿಗಿನ್ ವಿತ್ ಇದು ಡಿಜಿಟ್ಸ್ ಫ್ರಮ್ ದ ಸೆಟ್ ಆಫ್ 0 to 7 ಇರಬೇಕು ಗೈಸ್. 0 to 7 ಒಳಗಡೆ ಇರಬೇಕು. ಮತ್ತೆ ಫಸ್ಟ್ ಲೆಟರು ಇದು 0 ಆಗಿರ್ಬೇಕು. ವ್ಯಾಲ್ಯೂಡ್ ಅಂತ ಇವಿಷ್ಟು ವ್ಯಾಲ್ಯೂಡ್ ಆಗ್ತೋಲ್ ವ್ಯಾಲ್ಯೂಡ್. ಇದು ಎಕ್ಸಾಂಪಲ್ ಎಲ್ಲ ವ್ಯಾಲ್ಯೂಡ್. ಇನ್ವ್ಯಾಲ್ಯೂಡ್ ಅಂದ್ರೆ ಈಗ 5 7 5 0, 5 8 0
ಆ ತರ ಅವೆಲ್ಲ ಇನ್ವ್ಯಾಲ್ಯೂಡ್. 0 ಬರುತ್ತೆ. ವ್ಯಾಲ್ಯೂಡ್ ಅಂದ್ರೆ ಇದು ಕರೆಕ್ಟ್ ಆಗಿ ಇಲ್ಲಿ ಹೇಗೆ ಇದು 0 to 7 ಒಳಗಡೆ ಮತ್ತೆ ಫಸ್ಟ್ ಡಿಜಿಟ್ಸ್ 0 ಆಗಿರ್ಬೇಕು. ಅದನ್ನ ಆಕ್ಟೋಲ್ ಇಂಟಿಜರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಹೆಕ್ಸಾಡೆಸಿಮಲ್ ಇಂಟಿಜರ್ ಕಾನ್ಸ್ಟೆಂಟ್ ಅಂದ್ರೆ ಗೈಸ್ it is a combination of digits from 0 through 9 and alphabets from A through F. A through F ಇರಬೇಕು, ಅದು ಆಲ್ಫಾಬೆಟ್ಸ್. OX ಇಂದ ಫಸ್ಟ್ ಸ್ಟಾರ್ಟ್ ಆಗ್ತಾ ಇರಬೇಕು. ಅಂದ್ರೆ ಬಿಗ್ ಲೆಟರ್ OX ಆಗುತ್ತೆ ಅಥವಾ ಸ್ಮಾಲ್ ಆರ್ OX ಆಗುತ್ತೆ. ಮತ್ತೆ ಏನಂದ್ರೆ A to F ಒಳಗಡೆ ಇರ್ಬೇಕು, ಯಾವ್ದಾದ್ರು ಲೆಟರ್ ಇದ್ರೂ ಆಗುತ್ತೆ. ಮತ್ತೆ ನೆಕ್ಸ್ಟ್ ಏನಂದ್ರೆ ಗೈಸ್ ನೆಕ್ಸ್ಟ್ ಡಿಜಿಟ್ಸ್ 0 to 9 ಕಾಂಬಿನೇಷನ್ ಆಫ್ ಡಿಜಿಟ್ಸ್. 0 to 9 ಕಾಂಬಿನೇಷನ್ ಡಿಜಿಟ್ಸ್ ಏನೋ ಇರಬೇಕು. ಇದನ್ನ ಹೆಕ್ಸಾಡೆಸಿಮಲ್ ಅಂತಾರೆ. OX2 ಇದು ನೋಡಿ ಗೈಸ್, ಇದು ವ್ಯಾಲ್ಯೂಡ್. OX ಅನ್ನೋದು ಸ್ಟಾರ್ಟ್ ಆಗಿದೆ. ಇದು ವ್ಯಾಲ್ಯೂಡ್ ನೋಡಿ ಗೈಸ್, ಇಲ್ಲಿ ಇದೆಯಲ್ಲ ಇದೇ ತರ ಇದೆ. ಆಮೇಲೆ 9F ಅನ್ನೋದಿದೆ, ಇದು ವ್ಯಾಲ್ಯೂಡ್ ನೋಡಿದ್ರೆ ಗೈಸ್, ಇದೆಲ್ಲ ವ್ಯಾಲ್ಯೂಡ್. ಇನ್ವ್ಯಾಲ್ಯೂಡ್ ಅಂದ್ರೆ ನೋಡಿ ಗೈಸ್, ಇದು ಇನ್ವ್ಯಾಲ್ಯೂಡ್ ಅಂದ್ರೆ ಯಾವ ತರ ಬರುತ್ತೆ ಅಂದ್ರೆ OX, 55, OX, OFX ಇದೆಲ್ಲ ಇನ್ವ್ಯಾಲ್ಯೂಡ್. OX, AG ಇವೆಲ್ಲ ಇನ್ವ್ಯಾಲ್ಯೂಡ್. AF ಒಳಗಡೆ ಇಲ್ಲಲ್ಲ G ಅನ್ನೋದು, ಅದಕ್ಕೋಸ್ಕರ ಇನ್ವ್ಯಾಲ್ಯೂಡ್. ಎಕ್ಸಾಂಪಲ್ ಏನು ನೀವು ಬರಿಬೇಕಂತ ಏನಿಲ್ಲ, ಇದು ವ್ಯಾಲ್ಯೂಡ್ ಇನ್ವ್ಯಾಲ್ಯೂಡ್ ಅನ್ನೋದು ಬರೆದ್ರೆ ಸಾಕು. ವ್ಯಾಲ್ಯೂಡ್ ಮಾತ್ರ ಇದೆ, ಇನ್ವ್ಯಾಲ್ಯೂಡ್ ಇಲ್ಲ. ನಾನು ನೋಟ್ಸ್ ಅಲ್ಲಿ ಹಾಕಿರ್ತೀನಿ. ಈ ಪ್ರೋಗ್ರಾಮ್ ಏನು ಬರಿಬೇಕಂತಿಲ್ಲ, ಇದು ಸುಮ್ಮನೆ ರೆಫರೆನ್ಸಿಗೋಸ್ಕರ. ನೀವು ನೋಡ್ಕೊಳ್ಳೋದಾದ್ರೆ ನೋಡ್ಕೊಳ್ಳಿ ಗೈಸ್, ಅದೇನು ಎಕ್ಸಾಮಿಗೆ ಬೇಡ. ಮತ್ತೆ ಈ ಪ್ರೋಗ್ರಾಮ್ ಲ್ಯಾಬ್ ಎಕ್ಸಾಮಿಗೂ ಇರಲ್ಲ. ಲ್ಯಾಬ್ ಮ್ಯಾನುವಲ್ ಬೇಕಾದ್ರೂ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ರಿಯಲ್ ಕಾನ್ಸ್ಟೆಂಟ್, ನೆಕ್ಸ್ಟ್ ರಿಯಲ್ ಕಾನ್ಸ್ಟೆಂಟ್ ಬರುತ್ತೆ. ರಿಯಲ್ ಕಾನ್ಸ್ಟೆಂಟ್ ಅಂದ್ರೆ ಕ್ವಾಂಟಿಟೀಸ್ ವಿಚ್ ಆರ್ ರೆಪ್ರೆಸೆಂಟ್ ಬೈ ಎ ನಂಬರ್ಸ್ ವಿತ್ ಫ್ರಾಕ್ಷನಲ್ ಪಾರ್ಟ್. ಅದು ಇಂಟಿಜರ್ ಕಾನ್ಸ್ಟೆಂಟ್ ಅಂದ್ರೆ ವಿತೌಟ್ ಫ್ರಾಕ್ಷನ್ ಪಾರ್ಟ್, ಇದು ವಿತ್ ಫ್ರಾಕ್ಷನಲ್ ಪಾರ್ಟ್. ರೆಪ್ರೆಸೆಂಟ್ ಕ್ವಾಂಟಿಟೀಸ್ ದಟ್ ವೆರಿ ಕಂಟಿನ್ಯೂಸ್ಲಿ such as a distant we need temperature price also. ಇಷ್ಟೇ ಅಂದ್ರೆ ಇದು quantities which are the represented by numbers with fractional part ಇರುತ್ತಲ್ಲ ಅದನ್ನ ರಿಯಲ್ ಕಾನ್ಸ್ಟೆಂಟ್ ಅಂತಾರೆ. ಅದ ಇಂಟಿಜರ್ ಕಾನ್ಸ್ಟೆಂಟ್ ಅಂದ್ರೆ ವಿತೌಟ್ ಫ್ರಾಕ್ಷನಲ್ ಪಾರ್ಟ್. ಗೊತ್ತೈತಲ್ಲ, ಇದಕ್ಕೆ ಡಿಫರೆನ್ಸ್. ನೆಕ್ಸ್ಟ್ ಇದರಲ್ಲಿ ವ್ಯಾಲ್ಯೂಡ್ ಇನ್ವ್ಯಾಲ್ಯೂಡ್ ಇರುತ್ತೆ. ವ್ಯಾಲ್ಯೂಡ್ ಅದರಲ್ಲಿ 2 ಟೈಪ್ಸ್ ಇರುತ್ತೆ. ವ್ಯಾಲ್ಯೂಡ್ ಇನ್ವ್ಯಾಲ್ಯೂಡ್ ಅಲ್ಲಿ ಮ್ಯಾಂಟಿಸಾ ಈ ಎಕ್ಸ್ಪೋನೆಂಟ್ ಅಂತ ಇರುತ್ತೆ. ಈ ತರ ಎಲ್ಲ ಇದ್ರೆ ಅಂದ್ರೆ 0,6 ಈ ಅನ್ನೋದು ಬರ್ಬೇಕು. ಈ ಅನ್ನೋದು ಇದ್ರೆ ಅದು ವ್ಯಾಲ್ಯೂಡ್ ಅಂತ. ಈ ಕ್ಯಾಪಿಟಲ್ ಇ ಮತ್ತೆ ಸ್ಮಾಲ್ ಇ ಮತ್ತೆ ಫ್ಲೋಟಿಂಗ್ ಪಾಯಿಂಟ್ ಇರ್ಬೇಕು. ಫ್ಲೋಟಿಂಗ್ ಪಾಯಿಂಟ್ ಮತ್ತೆ ಕ್ಯಾಪಿಟಲ್ ಅಥವಾ ಸ್ಮಾಲ್ ಇ ಇದ್ರೆ ಅದು ಇನ್ವ್ಯಾಲ್ಯೂಡ್ ಅಂತ ರಿಯಲ್ ಕಾನ್ಸ್ಟೆಂಟ್ ಅಲ್ಲಿ. ನೆಕ್ಸ್ಟ್ ಏನಂದ್ರೆ ಗೈಸ್ ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ a string constant consists of one or more character enclosed with double quotes. String constant ಅಂದ್ರೆ double quotes, ಇದರಲ್ಲಿ single quotes enclosed with a string constant. Simple character constant contains a single character enclosed with a pair of single quotes ಅಲ್ಲಿ ಇನ್ಕ್ಲೋಸ್ ಆಗಿರ್ಬೇಕು. ಇಲ್ಲಿ ನೋಡಿ ಸಿಂಗಲ್ ಕೋಟ್ಸ್ ಅಲ್ಲಿ ಇನ್ಕ್ಲೋಸ್ ಆಗಿದೆ. ಇದನ್ನ ಏನಂತಾರೆ ವ್ಯಾಲ್ಯೂಡ್ ಅಂತಾರೆ. ಎಲ್ಲ ಡಬಲ್ ಕೋಡ್ ಅಲ್ಲಿ ಇನ್ಕ್ಲೋಸ್ ಆಗಿದ್ರೆ ಅದನ್ನ ಇನ್ವ್ಯಾಲ್ಯೂಡ್ ಅಂತ ಕರೀತಾರೆ. ಇದನ್ನ ಅರ್ಥ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಂದ್ರೆ ಈಗ ಮೊದಲೇ ಹೇಳಿದ್ನಲ್ಲ, ಎ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಕನ್ಸಿಸ್ಟ್ ಆಫ್ ಒನ್ ಆರ್ ಮೋರ್ ಕಾನ್ಸ್ಟೆಂಟ್ ಇನ್ಕ್ಲೋಸ್ಡ್ ವಿತ್ ಡಬಲ್ ಕೋಡ್ ಇಂದ ಅದು ಸಿಂಗಲ್ ಕೋಡ್, ಇದು ಡಬಲ್ ಕೋಡ್ ಇಂದ ಇನ್ಕ್ಲೋಸ್ ಆಗಿರ್ಬೇಕು. ನೋಡಿ ಇಲ್ಲಿ ಈ ತರ. ಇದೆಲ್ಲ ಇನ್ವ್ಯಾಲ್ಯೂಡ್. ವ್ಯಾಲ್ಯೂಡ್ ಅಲ್ಲ ಅಂದ್ರೆ ಇದೆಲ್ಲ ವ್ಯಾಲ್ಯೂಡ್. ಇನ್ವ್ಯಾಲ್ಯೂಡ್ ಅಂದ್ರೆ ಡಬಲ್ ಕೋಡ್ ಇಲ್ದೇ ಇರೋದು, ಅಂದ್ರೆ ಸಿಂಗಲ್ ಕೋಡ್ ಇರೋದು ಇಲ್ಲ ಒಂದ್ ಕೋಡ್ ಇರೋದು ಏನೋ ಬೇರೆ ತರ ಇರೋದು, ಅದನ್ನ ಏನಂತಾರೆ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಂತಾರೆ. ಗೈಸ್ ಇದಕ್ಕೆ ಅಂದ್ರೆ ಈ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಎಕ್ಸ್ಪ್ಲೈನ್ ದ ವರ್ಸಸ್ ಟೈಪ್ ಆಫ್ ಕಾನ್ಸ್ಟೆಂಟ್ ಅಂತ ಕೇಳಿದ್ರೆ
ನೀವು ಅಲ್ಲಿಂದ ಬರಿತಾ ಬರ್ಬೇಕು. ಯಾವ್ದು ಹೇಳಿ, ಇಲ್ಲಿಂದ. ಇದು ಹೆಚ್ಚಿಗೆ ಬರ್ತಾ ಇರುತ್ತೆ ಎಕ್ಸಾಮ್ ಅಲ್ಲಿ. ಇಲ್ಲಿಂದ ಇಂಟಿಜರ್ ಕಾನ್ಸ್ಟೆಂಟ್ ಅಲ್ಲಿ 3 ಟೈಪ್ ಇದೆ, ಅದನ್ನ ಬರಿಬೇಕು. ಆಮೇಲೆ ರಿಯಲ್ ಕಾನ್ಸ್ಟೆಂಟ್, ಆಮೇಲೆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್, ಆಮೇಲೆ ಸ್ಟ್ರಿಂಗ್ ಕಾನ್ಸ್ಟೆಂಟ್. ಇದನ್ನ ನಾನು ಫಾರ್ಮೆಟ್ ಸ್ಪೆಸಿಫೈಯರ್. ಇದು ಏನಂದ್ರೆ ಬ್ಲಾಕ್ ಸ್ಲಾಶ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ ನೆಕ್ಸ್ಟ್ ಲೈನ್ ಬರಕ್ಕೆ. ಇದ್ರಲ್ಲಿ ನಾನು ಒಂದೇನೋ ಹೇಳ್ತೀನಿ ಗೈಸ್, ಒಂದ್ ಮಾತ್ರ. ಸ್ಲಾಶ್ ಟಿ ಅಂದ್ರೆ ಹಾರಿಜೆಂಟಲ್ ಟ್ಯಾಬ್ ಅಂದ್ರೆ ಸ್ಪೇಸ್ ಜಾಸ್ತಿ ಬರುತ್ತೆ ಇದರಲ್ಲಿ. ಮತ್ತೆ ಸ್ಲಾಶ್ ಏನ್ ಅನ್ನೋದು ನ್ಯೂ ಲೈನ್ ಪ್ರಿಂಟ್ ಮಾಡುತ್ತೆ. ಇದೆಲ್ಲ ಇದೆ. ಇದನ್ನೆಲ್ಲ ನಾನು ಅಷ್ಟೇನು ಯೂಸ್ ಆಗಲ್ಲ. ಏನಂದ್ರೆ ಇದರಲ್ಲಿ ಯಾವ್ದರಲ್ಲಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಸ್ಲಾಶ್ ಎನ್ ಸ್ಲಾಶ್ ಟಿ ಇದೆರಡು ಹೆಚ್ಚಿಗೆ ಯೂಸ್ ಆಗುತ್ತೆ. ಸ್ಲಾಶ್ ಎ ಸ್ವಲ್ಪ ಯೂಸ್ ಆಗುತ್ತೆ, ಮತ್ತೆ ಇವೆಲ್ಲ ಯೂಸ್ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿಲ್ಲ ಗೈಸ್. ನೀವು ಬೇಕಾದ್ರೆ ಇದನ್ನ ಓದ್ಕೋಬೇಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದನ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ ಬೇಕಾದ್ರೆ. ಫಾರ್ಮೆಟ್ ಸ್ಪೆಸಿಫೈರ್ ಇದನ್ನ ಒಂದ್ಸತಿ ಹೇಳಿರ್ತೀನಿ. ಇದನ್ನ ನಾನು ಇನ್ನೊಂದು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಇದನ್ನ ಸ್ಕ್ಯಾನ್ ಮತ್ತೆ ಪ್ರಿಂಟ್, ಇನ್ಪುಟ್ ಮತ್ತೆ ಔಟ್ಪುಟ್ ಫಂಕ್ಷನ್ ಬಗ್ಗೆ ನೆಕ್ಸ್ಟ್ ಒಂದು ಚಾಪ್ಟರ್ ಇದೆ, ಆ ಚಾಪ್ಟರ್ ಬಗ್ಗೆ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಪರ್ಸೆಂಟೇಜ್ ಇದು ಸೈನ್ಡ್ ಇಂಟೀಜರ್ ಅಂದ್ರೆ 0 to 9 ಇರುತ್ತೆ. ಪರ್ಸೆಂಟೇಜ್ ಅಂದ್ರೆ ಅನ್ಸೈನ್ಡ್ ಇಂಟೀಜರ್. ಆಕ್ಟಲ್ ಇಂಟೀಜರ್. %o ಅಂದ್ರೆ %x ಅಂದ್ರೆ ಹೆಕ್ಸಾಡೆಸಿಮಲ್ ನಂಬರ್ಸ್ ABC ಇದಾಗಿ ಹೇಳ್ದಲ್ಲ ಅದು. OX ಇದಂದ್ರೆ %x ಅಂದ್ರೆ ಹೆಕ್ಸಾಡೆಸಿಮಲ್, ಅದು ಸೇಮ್. %c ಅಂದ್ರೆ ಕ್ಯಾರೆಕ್ಟರ್. %g ಅಂದ್ರೆ ಕ್ಯಾರೆಕ್ಟರ್ ಫ್ಲೋಟಿಂಗ್ ಪಾಯಿಂಟ್, ಸಾರಿ. %c ಅಂದ್ರೆ ಕ್ಯಾರೆಕ್ಟರ್ ಆನ್ ಸಿಂಗಲ್ ಕೀ ಸ್ಟ್ರೋಕ್. %s ಅಂದ್ರೆ ಸ್ಟ್ರಿಂಗ್ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್. ಆಮೇಲೆ %f ಅಂದ್ರೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಇದರಂತೆ ಸ್ಕ್ಯಾನ್ ಡಬಲ್. ನೆಕ್ಸ್ಟ್ ವೇರಿಯಬಲ್ ಅಂತ ಇಷ್ಟೇನೆ ಸಾಕು. ಇಷ್ಟೆಲ್ಲ ಇದರಲ್ಲಿ ಹೆಚ್ಚಿಗೆ ಯೂಸ್ ಮಾಡೋದಂದ್ರೆ %f, %LD, %u, %o ಯೂಸ್ ಮಾಡಲ್ಲ. ಏನು ಯೂಸ್ ಮಾಡಲ್ಲ. %f ಒಂದು ಯೂಸ್ ಮಾಡ್ತೀವಿ, ಇಷ್ಟೇ ಯೂಸ್ ಮಾಡೋದು. ಅದಕ್ಕೋಸ್ಕರ ನಾನು ಅದನ್ನ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿಲ್ಲ. ನೆಕ್ಸ್ಟ್ ಅದರದ್ದೇ ಒಂದು ಟಾಪಿಕ್ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವೇರಿಯಬಲ್ ಅಂದ್ರೆ ಏನಂತ ಹೇಳ್ತೀನಿ ಗೈಸ್. ವೇರಿಯಬಲ್ ಅಂದ್ರೆ ವ್ಯಾಲ್ಯೂ ಚೇಂಜ್ ಇರ್ತದೆ. ದ ವ್ಯಾಲ್ಯೂ ಆಫ್ ಎ ವೇರಿಯಬಲ್ ಮೇ ಚೇಂಜ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಕಾನ್ಸ್ಟೆಂಟ್ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ ಆಗುತ್ತೆ. ವೇರಿಯಬಲ್ ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್. ಇದನ್ನ ವೇರಿಯಬಲ್ ಅಂತ ಕರೀತಾರೆ ಗೈಸ್. ಟೈಪ್ ಆಫ್ ವೇರಿಯಬಲ್, ಇದರಲ್ಲಿ ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಇದೆ. ಟೈಪ್ ಆಫ್ ವೇರಿಯಬಲ್ ಹಿಂಗೂ ಕರೀತಾರೆ, ನಾನು ಬೇರೆ ತರ ಹೇಳ್ತೀನಿ. ನಿಮ್ಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಗ್ಲೋಬಲ್ ವೇರಿಯಬಲ್ ಹಾಗೆ ಹೇಗೆ ಇದೆಯಲ್ಲ, ನಾನು ಈಸಿಯಾಗಿ ಹೇಳ್ತೀನಿ. ಇಂಟಿಜರ್ ವೇರಿಯಬಲ್ ಬರ್ಕೊಳ್ಳಿ ಗೈಸ್, ನೋಟ್ ಮಾಡ್ಕೊಳ್ಳಿ. ಪಾಯಿಂಟ್ಸ್ ನ ಹೇಳ್ತಾ ಹೋಗ್ತೀನಿ. ಇದು ಈ ನೋಟ್ಸ್ ಅಲ್ಲಿ ಇಲ್ಲ. ಇಂಟಿಜರ್ ವೇರಿಯಬಲ್ ಅಂದ್ರೆ ಇಂಟಿಜರ್ ಎ ನಂಬರ್ ವಿತೌಟ್ ಫ್ರಾಕ್ಷನ್ ಪಾರ್ಟ್ ಇದ್ರೆ ಇಂಟಿಜರ್ ವೇರಿಯಬಲ್ ಅಂದ್ರೆ ವೇರಿಯಬಲ್ 1, ವೇರಿಯಬಲ್ 2, ಆಮೇಲೆ ವೇರಿಯಬಲ್ ಏನು ಅಂದ್ರೆ ಎಕ್ಸಾಂಪಲ್ ಇಂಟ್ subject1, subject2, subject3 ಇದಕ್ಕೆ ಇಂಟಿಜರ್ ವೇರಿಯಬಲ್ ಅಂತಾರೆ. ಅಂದ್ರೆ ಈಗ ಏನ್ ಕ್ವಶನ್ ಕೇಳ್ತಾರೆ ಗೊತ್ತಾ ನಿಮ್ಗೆ ಎಕ್ಸಾಮ್ ಅಲ್ಲಿ, ಎಕ್ಸ್ಪ್ಲೈನ್ ದ ವೆರಿಷಸ್ ಟೈಪ್ ಆಫ್ ವೇರಿಯಬಲ್ ಅಂತ ಕೇಳಿದ್ರೆ ಇದನ್ನ ಬರಿಬೇಕು. ಇಂಟಿಜರ್ ವೇರಿಯಬಲ್, ಫ್ಲೋಟ್ ವೇರಿಯಬಲ್ ಅಂದ್ರೆ ನೆಕ್ಸ್ಟ್ ಇಂಟಿಜರ್ ವೇರಿಯಬಲ್ ಆದ್ಮೇಲೆ ಫ್ಲೋಟ್ ವೇರಿಯಬಲ್ ಅಂದ್ರೆ ಎ ನಂಬರ್ ವಿತ್ ಫ್ರಾಕ್ಷನ್ ಪಾರ್ಟ್ ಇರ್ತಲ್ಲ, ಅದು ಫ್ಲೋಟ್ ವೇರಿಯಬಲ್. ಫ್ಲೋಟಿಗೆ ವೇರಿಯಬಲ್ ಅನ್ನೋದು ಜನರಲ್ ಫಾರ್ಮ್ ಅಂದ್ರೆ ಸಿಂಟೆಕ್ಸ್ ಇರುತ್ತಲ್ಲ, ಅದು ಸಿಂಟೆಕ್ಸ್ ಅಂತಾರೆ ಅದು. ಮತ್ತೆ ಎಕ್ಸಾಂಪಲ್ ಫ್ಲೋಟಿಗೆ ಅವರೇಜ್ ಸ್ಯಾಲರಿ ಅಂದ್ರೆ ಅದು ಫ್ಲೋಟಿಂಗ್ ಪಾಯಿಂಟ್ ಅಲ್ಲಿ ಹೆಚ್ಚಿಗೆ ಇರುತ್ತಲ್ಲ, ಅದಕ್ಕೆ ಅದು. ನೆಕ್ಸ್ಟ್ ವೇರಿಯಬಲ್ ಏನಂದ್ರೆ ಡಬಲ್ ವೇರಿಯಬಲ್ ಎ ನಂಬರ್ ವಿತ್ ಫ್ರಾಕ್ಷನ್ ಪಾರ್ಟ್. ಇದು ಸೇಮ್ ನಂಬರ್ ವಿತ್ ಫ್ರಾಕ್ಷನ್ ಪಾರ್ಟ್ ಇರುತ್ತೆ. ಇದಕ್ಕೆ ಎಕ್ಸಾಮ್ ಜನರಲ್ ಫಾರ್ಮ್ ಅಂದ್ರೆ ಸೇಮ್ ವೇರಿಯಬಲ್ 1, ವೇರಿಯಬಲ್ 2, ವೇರಿಯಬಲ್ ಏನ್ ಅದು ಎಲ್ಲರಿಗೂ ಹಂಗೆ ಬರೆಯೋದು. ಡಬಲ್ಗೆ ಟ್ಯಾಕ್ಸ್ ಅದೆಲ್ಲ ಡಬಲ್ಗೆ ಅಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಅಲ್ಲಿ ಇರುತ್ತಲ್ಲ ಅದಕ್ಕೆ. ಕ್ಯಾರೆಕ್ಟರ್ ವೇರಿಯಬಲ್ ಅಂದ್ರೆ ಎ ಕ್ಯಾರೆಕ್ಟರ್ ಇಸ್ ಎ ನೆಕ್ಸ್ಟ್ ಕ್ಯಾರೆಕ್ಟರ್ ವೇರಿಯಬಲ್. ಎ ಕ್ಯಾರೆಕ್ಟರ್ ಇಸ್ ಎ ಸಿಂಗಲ್ ಕ್ಯಾರೆಕ್ಟರ್ ಇನ್ಕ್ಲೋಸ್ ವಿತ್ ಸಿಂಗಲ್ ಕೋಡ್ ಅಲ್ಲಿ ಇನ್ಕ್ಲೋಸ್ ಆಗಿರುತ್ತೆ, ಅದು ಕ್ಯಾರೆಕ್ಟರ್ ಅಂತ. ಇದು ಸೇಮ್ ಜನರಲ್ ಫಾರ್ಮ್. ಎಕ್ಸಾಂಪಲ್ ಕ್ಯಾರ್ ಬಿ ಸಿಂಗಲ್ ಕೋಡ್ ಅಲ್ಲಿ ಕ್ಲೋಸ್ ಮಾಡಿದ್ದು ಎ, ಬಿನು ಅಷ್ಟೇ ಸಿಂಗಲ್ ಕೋಡ್ ಅಲ್ಲಿ ಕ್ಲೋಸ್ ಮಾಡಿದ್ದು ಬಿ. ಆಮೇಲೆ ಸ್ಟ್ರಿಂಗ್ ವೇರಿಯಬಲ್, ಎ ಸ್ಟ್ರಿಂಗ್ ಇಸ್ ಎ ಗ್ರೂಪ್ ಆಫ್ ಅ ಕ್ಯಾರೆಕ್ಟರ್. ಗ್ರೂಪ್ ಆಫ್ ದ ಕ್ಯಾರೆಕ್ಟರ್ ಮತ್ತೆ ಇದು ಇನ್ಕ್ಲೋಸ್ಡ್ ವಿತ್ ಡಬಲ್ ಕೋಡ್ ಇಂದ ಇನ್ಕ್ಲೋಸ್ ಆಗಿತ್ತು. ಎಕ್ಸಾಂಪಲ್ ವೇರಿಯಬಲ್ ಸೈಜ್, ವೇರಿಯಬಲ್ 2 ಸೈಜ್, ವೇರಿಯಬಲ್ 3 ಸೈಜ್, ವೇರಿಯಬಲ್ ಏನ್ ಸೈಜ್ ಅಂತ ಕೊಡೋದು.
ಕ್ಯಾರ್ ನೇಮು 20, ಅಡ್ರೆಸ್ 40 ಅಂತ ಕೊಡ್ತೀವಿ. ಅದೇ ತರ ಡಿಕ್ಲೇರ್ ಮಾಡೋದು ಸಬ್ಸ್ಕ್ರಿಪ್ಟ್ ಅಂತ ಕರೀತಾರೆ. ಅಂದ್ರೆ ಹೀಗೆ 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 ಅದನ್ನ ತೋರಿಸ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಅಂದ್ರೆ ಇದು ಈ ಟಾಪಿಕ್ ಇಟ್ಕೊಂಡು ಅಂದ್ರೆ ಇನ್ಪುಟ್ ಔಟ್ಪುಟ್ ಅಂತ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ, ಅದ್ರಲ್ಲಿ ಇದೆಲ್ಲ ಇದೆ, ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಲೈಟ್ ಆಗಿ ಹೇಳ್ತಾ ಹೋಗ್ತೀನಿ ಅಷ್ಟೇ. ಈಗ ರೂಲ್ಸ್ ಆಫ್ ಡಿಕ್ಲರೇಷನ್ ಆಫ್ ವೇರಿಯಬಲ್ ನ ಹೇಗೆ ಡಿಕ್ಲೇರ್ ಮಾಡಬೇಕು. ದೇ ಮಸ್ಟ್ ಬಿಗಿನ್ ವಿತ್ ಲೆಟರ್ ಇಂದ ಬಿಗಿನ್ ಆಗ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಕೀವರ್ಡ್ಸ್ ಅಂತ ಇದೆಯಲ್ಲ, ಇಂಟ್ ಅದನ್ನ ಇದು ಹಾಕಿ ಆಮೇಲೆ ಎ ಇಸ್ ಈಕ್ವಲ್ ಟು ಬಿ, ಎ ಇಸ್ ಈಕ್ವಲ್ ಟು 10 ಆ ತರ ಡಿಕ್ಲೇರ್ ಮಾಡಬೇಕು. ಅಂದ್ರೆ ಡಿಕ್ಲೇರ್ ಆಮೇಲೆ ಸಿಂಬಲ್ ನ ಅದರ್ ಸಿಂಬಲ್ ಅಂಡರ್ಸ್ಕೋರ್ ಅದನ್ನೆಲ್ಲ ಯೂಸ್ ಮಾಡಬಹುದು. ಬೇರೆ ಯಾವ ಸಿಂಬಲ್ ನ ಯೂಸ್ ಮಾಡಂಗಿಲ್ಲ. ಆಸ್ಕಿಯಲ್ಲಿ 32 ಕೀವರ್ಡ್ಸ್ ಇದೆಯಲ್ಲ, ಅದರಲ್ಲಿ 31 ಕೀವರ್ಡ್ಸ್ ಮಾತ್ರ ಅಲೌಡ್ ಆಗಿರುತ್ತೆ. ಇಷ್ಟೇ ಅಂದ್ರೆ ಮತ್ತೆ ಲೋವರ್ ಕೇಸ್ ವೇರಿಯಬಲ್ ಶುಡ್ ಬಿ ಇನ್ ಲೋವರ್ ಕೇಸ್ ಅಲ್ಲಿ ಇರಬೇಕು. ವೇರಿಯಬಲ್ ನೇಮ್ ಶುಡ್ ನಾಟ್ ಬಿ ಕೀವರ್ಡ್. ವೇರಿಯಬಲ್ ನೇಮು ಕೀವರ್ಡ್ ಆಗಿರ್ಬೋದು. ಕಾಮ ಅಂಡ್ ರೈಟ್ ಸ್ಪೇಸ್ ಇಸ್ ನಾಟ್, ಕಾಮ ಮತ್ತೆ ರೈಟ್ ಸ್ಪೇಸ್ ನಾಟ್ ಅಲೌಡ್. ಡಿಕ್ಲರೇಷನ್ ಆಫ್ ಎ ವೇರಿಯಬಲ್, ಇಲ್ಲಿ ನೋಡಿ ಗೈಸ್ ಡಿಕ್ಲರೇಷನ್ ಮಾಡಿದ್ದಾರೆ. ಎಕ್ಸಾಂಪಲ್ ವೇರಿಯಬಲ್ ಟೈಪ್, ವೇರಿಯಬಲ್ ನೇಮ್. ಡಿಕ್ಲರೇಷನ್ ಇದು ಇಂಟ್ ರೋಲ್ ನಮ್ ಎನ್ ಅಂದ್ರೆ ನಂಬರ್ ಅಂದ್ರೆ ಅಂಡರ್ಸ್ಕೋರ್ ಹಾಕಿದ್ದಾರೆ, ಸ್ಪೇಸ್ ಬಿಡಬಾರ್ದಂತ. ಫ್ಲೋಟ್ ಅಲ್ಲಿ ಎ ಬಿ ಅಂತ ಡಿಕ್ಲೇರ್ ಮಾಡಿ, ಡಬಲ್ ಅಲ್ಲಿ ಎ ಸಿ, ಕ್ಯಾರ್ ಅಲ್ಲಿ ಎ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಷ್ಟೇ. ವ್ಯಾಲ್ಯೂಡ್ ಇನ್ವ್ಯಾಲ್ಯೂಡ್ ವೇರಿಯಬಲ್. ವ್ಯಾಲ್ಯೂಡ್ ಅಂದ್ರೆ ಇವೆಲ್ಲಕ್ಕೆ ವ್ಯಾಲ್ಯೂಡ್. ಇನ್ವ್ಯಾಲ್ಯೂಡ್ ಅಂದ್ರೆ ಈ ತರದಲ್ಲ, ಇದೆಲ್ಲ ಇನ್ವ್ಯಾಲ್ಯೂಡ್. ಈ ತರ ಡಿಕ್ಲೇರ್ ಮಾಡಂಗಿಲ್ಲ. ಅಂದ್ರೆ ಈಗ ಡಿಒಸಿ ಪ್ಲಸ್ ಅಲ್ಲಿ ಈ ತರ ಡಿಕ್ಲೇರ್ ಮಾಡಂಗಿಲ್ಲ. ಅದನ್ನ ನಾನು ಪ್ರೋಗ್ರಾಮ್ ಅಲ್ಲಿ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಸಿಂಪಲ್ ಒಂದು ಪ್ರೋಗ್ರಾಮ್ ಮಾಡ್ತೀನಿ ಲಾಸ್ಟ್ಗೆ ತಾಳಿಗೆ. ನೆಕ್ಸ್ಟ್ ಇದೆಲ್ಲ ಬೇಡ, ಇದನ್ನೆಲ್ಲ ಸ್ಕಿಪ್ ಮಾಡ್ತಾ ಇದೀನಿ, ಯಾಕಂದ್ರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಅದು ಬರಲ್ಲ. ಇನಿಷಿಯಲೈಸೇಷನ್ ಆಫ್ ವೇರಿಯಬಲ್ ನ ಇನಿಷಿಯಲೈಸ್ ಮಾಡೋದು, ಅಸೈನಿಂದ ಅಂದ್ರೆ ವ್ಯಾಲ್ಯೂ ನ ಅಸೈನ್ ಮಾಡೋದು. ಎಕ್ಸಾಂಪಲ್ ಆಗಿ ಅಂದ್ರೆ ಎ ಇಸ್ ಈಕ್ವಲ್ ಟು ಬಿ ಬಿ ಪ್ಲಸ್ ಸಿ ಅಂತ ಅಸೈನ್ ಮಾಡ್ತೀವಲ್ಲ, ಅದನ್ನೇ ಇನಿಷಿಯಲೈಸೇಷನ್ ಆಫ್ ವೇರಿಯಬಲ್ ಅಂತ ಕರೀತಾರೆ. ವೇರಿಯಬಲ್ ಮೇ ಬಿ ಅಂದ್ರೆ ಅದನ್ನ ಡೆಫಿನೇಷನ್ ಹೇಳ್ತೀನಿ. ಎ ವೇರಿಯಬಲ್ ಮೇ ಬಿ ಇನಿಷಿಯಲೈಸ್ಡ್ ಬೈ ಅಸೈನ್ಮೆಂಟ್ specific value to it. The variable initialize can be done as follows. ಇದನ್ನ ಇನಿಷಿಯಲೈಸ್ ಆಫ್ ಎ ವೇರಿಯಬಲ್ ಅಂತ ಕರೀತಾರೆ. ಡಿಫರೆನ್ಸ್ ಬಿಟ್ವೀನ್ ಕಾನ್ಸ್ಟೆಂಟ್ ಅಂಡ್ ವೇರಿಯಬಲ್ ಇದನ್ನ ಒಂದ್ಸತಿ ನೋಡ್ಕೊಳ್ಳಿ. ನಾನು ಮೇಲೆ ಹೆಂಗ್ ಎಕ್ಸ್ಪ್ಲೇನ್ ಮಾಡಿನೋ ಅದೇ ತರ ಇಲ್ಲಿದೆ, ಸೇಮ್ ಅದೇ. ಅದನ್ನೇ ಒಂದ್ಸತಿ ನೋಡ್ಕೊಳ್ಳಿ. ಮತ್ತೊಂದ್ ತರ ಕೇಳ್ತಾರೆ, ಡಿಫರೆನ್ಸ್ ಬಿಟ್ವೀನ್ ಕೀವರ್ಡ್ ಅಂಡ್ ಐಡೆಂಟಿಫೈರ್ಸ್ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಡಿಫ್ರೆನ್ಸ್ ಹೇಳಿಲ್ಲ, ಎರಡದು ಇದು ಹೇಳಿದ್ದೀನಿ. ಇದನ್ನ ಸ್ಕಿಪ್ ಮಾಡ್ತಿದ್ದೀನಿ, ಯಾಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಅದನ್ನ ಇನ್ಪುಟ್ ಔಟ್ಪುಟ್ ಚಾಪ್ಟರ್ ಇದೆ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಡಾಟಾ ಟೈಪ್ ಇದೆ, ಸಿ ಲ್ಯಾಂಗ್ವೇಜ್ ಡಾಟಾ ಟೈಪ್ ಇದೆ. ಅದರಲ್ಲಿ ಪ್ರೈಮರಿ ಡಾಟಾ ಟೈಪ್, ಸೆಕೆಂಡರಿ ಡಾಟಾ ಟೈಪ್ ಅಂತ ಇದೆ. ಎರಡು ಡಿವೈಡ್ ಇದೆ, ಪ್ರೈಮರಿ ಮತ್ತೆ ಸೆಕೆಂಡರಿ. ಪ್ರೈಮರಿ ಅಂದ್ರೆ ಇಟ್ ಈಸ್ ಆಲ್ಸೋ ಕ್ಯಾನ್ ಆಸ್ ಎ ಬಿಲ್ಟ್ ಇನ್ ಡಾಟಾ ಟೈಪ್, predefined data type, fundamental data type. Primary data type ಅಂದ್ರೆ built-in data type, predefined data type, fundamental data type ಅಲ್ಲ, ಅದನ್ನ primary data type ಅಂತ ಕರೀತಾರೆ. ಸೆಕೆಂಡರಿ ಅಂದ್ರೆ ಸೆಕೆಂಡರಿ, ಇದು RAS ಪಾಯಿಂಟರ್ ಇವೆಲ್ಲ ಇದೆಯಲ್ಲ, ಇದು ನೋಡಿ ಗೈಸ್, ಇದನ್ನೊಂದ್ಸತಿ ರೆಫರ್ ಮಾಡಿ, ಅಂದ್ರೆ ಇದನ್ನೊಂದ್ಸತಿ ನೋಡಿ ಗೈಸ್. ಈ ಟೇಬಲ್ ಅಂದ್ರೆ ಇದು ಚಾರ್ಟ್ ಹಾಕಿದ್ದೀನಲ್ಲ, ಇದು ಪ್ರೈಮರಿ ಡಾಟಾ ಟೈಪ್ಸ್ ಅಲ್ಲಿ ಇದಿಷ್ಟೇನೋ ಬರುತ್ತೆ, 5 ಏನೋ ಬರುತ್ತೆ, ಇಂಟೀಜರ್, ಫ್ಲೋಟ್, ಡಬಲ್, ಕ್ಯಾರೆಕ್ಟರ್, ವೈಡ್. ಸೆಕೆಂಡರಿ ಡಾಟಾ ಟೈಪ್ ಅಲ್ಲಿ ಅರೇ, ಪಾಯಿಂಟರ್, ಸ್ಟ್ರಕ್ಚರ್, ಯೂನಿಯನ್, ಫಂಕ್ಷನ್ ಎಕ್ಸೆಟ್ರಾ. ಫಂಕ್ಷನ್ ಏನ್ ಬೇಡ, ಫಂಕ್ಷನ್ ಅಂದ್ರೆ ಯೂಸರ್ ಡಿಫೈನ್ ಫಂಕ್ಷನ್ ಅಷ್ಟೇ. ನೆಕ್ಸ್ಟ್ ಅಲ್ಲಿ ಪ್ರೈಮರಿ ಡಾಟಾ ಟೈಪ್, ಇಂಟೀಜರ್ ಡಾಟಾ ಟೈಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಇಂಟೀಜರ್ ಅಂದ್ರೆ ಫಂಕ್ಷನ್, ಇದು ಇಂಟೀಜರ್ ಡಾಟಾ ಟೈಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇಂಟಿಜರ್ ಡಾಟಾ ಟೈಪ್ ಅಂದ್ರೆ ವಿತ್ ನಂಬರ್ ವಿತ್ ಔಟ್ ಫ್ರಾಕ್ಷನ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಇಂಟಿಜರ್. ಇಟ್ ಕಂಟೈನ್ಸ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್. ಪಾಸಿಟಿವ್ ಮತ್ತೆ ನೆಗೆಟಿವ್ ವ್ಯಾಲ್ಯೂ ಎರಡು ಇರುತ್ತೆ, ಅದನ್ನ ಇಂಟಿಜರ್ ಡಾಟಾ ಟೈಪ್ ಅಂತಾರೆ. ಎಕ್ಸಾಂಪಲ್ ಆಗಿ ಇಲ್ಲೊಂದು ತಗೊಂಡಿದ್ದೆ ನೋಡಿ ಗೈಸ್. ಇಂಟ್ ವೇರಿಯಬಲ್ ನೇಮು, ಇಂಟ್ num1, ಶಾರ್ಟ್ ಇಂಟ್ num2, ಲಾಂಗ್ ಇಂಟ್ num3, 5, 6, 10, 100, 250. ಇದರಲ್ಲಿ ಶಾರ್ಟ್ ಇಂಟು
1 ಬೈಟ್, ಶಾರ್ಟ್ ಇಂಟ್ ಇದು 1 ಬೈಟ್, ಇಂಟ್ ಇಂದು 2 ಬೈಟ್, ಲಾಂಗ್ ಇಂಟ್ ಇಂದು 4 ಬೈಟ್. ಇದು ನಿಮ್ಮ MCQ ಮೇಲೆ ಕೇಳ್ತಾರೆ. ಶಾರ್ಟ್ ಇಂಟ್ ಇಂದು ಎಷ್ಟು ಬೈಟ್ ಅಂತ ನೀವು 1 ಬೈಟ್ ಅಂತ ಬರೀಬೇಕು, ಲಾಂಗ್ ಇಂಟ್ ಇಂದು ಎಷ್ಟು ಬೈಟ್ ಅಂತ 4 ಬೈಟ್ ಅಂತ ಬರೀಬೇಕು, ಇಂಟ್ ಇಂದು 2 ಬೈಟ್ ಅಂತ ಬರೀಬೇಕು. ಮತ್ತೆ ಫ್ಲೋಟಿಂಗ್ ಪಾಯಿಂಟ್ ಡಾಟಾ ಟೈಪ್. ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ಅದೇ ಎ ನಂಬರ್ ವಿತ್ ಫ್ರಾಕ್ಷನ್ ಪಾರ್ಟ್. ಮತ್ತೆ ಫ್ಲೋಟಿಂಗ್ ಪಾಯಿಂಟ್ ಇರ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ 3,142 3 ಅಂದ್ರೆ ಪರ್ಸೆಂಟೇಜು, ಅವರೇಜು, ಮತ್ತೆ ಸ್ಯಾಲ್ರಿ, ಅದನ್ನೆಲ್ಲ ಫ್ಲೋಟಿಂಗ್ ಪಾಯಿಂಟ್ ಅಲ್ಲಿ ಬರೀತಾರೆ ನೋಡಿ ಗೈಸ್. ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ 9,125 3,125 ಈ ತರ ಫ್ಲೋಟ್ ಇಂದು ಬೈಟ್ಸ್ 4 ಬೈಟ್ಸ್, ಫ್ಲೋಟ್ ಇಂದು ಡಬಲ್ ಇಂದು 8 ಬೈಟ್ಸ್, ಅದ್ರ ಡಬಲ್, ಲಾಂಗ್ ಡಬಲ್ 10 ಬೈಟ್ಸ್, ಫ್ಲೋಟ್ ಇಂದು 4 ಬೈಟ್ಸ್, ಡಬಲ್ ಇಂದು 8 ಬೈಟ್ಸ್, ಲಾಂಗ್ ಡಬಲ್ ಇಂದು 10 ಬೈಟ್ಸ್. ಇದು ನೆನ್ಪಿಟ್ಕೋಬೇಕಾಗುತ್ತೆ, ಯಾಕಂದ್ರೆ ಕೇಳ್ತಾ ಇರ್ತಾರೆ. ಡಬಲ್ ಅಂದ್ರೆ ಅದು ಸೇಮ್ ಫ್ಲೋಟಿಂಗ್ ಪಾಯಿಂಟ್ ವಿತ್ ಫ್ರಾಕ್ಷನ್ ಪಾಯಿಂಟ್, ಅದು ಅಷ್ಟೇ ಸೇಮ್. ಕ್ಯಾರೆಕ್ಟರ್ ಡಾಟಾ ಟೈಪ್. ಕ್ಯಾರೆಕ್ಟರ್ ಅಂದ್ರೆ ಇನ್ಕ್ಲೋಸ್ಡ್ ವಿತ್ ಸಿಂಗಲ್ ಕೋಡ್ ಕ್ಯಾರೆಕ್ಟರ್ ಆಗಿರ್ಬೇಕು, ABC ಹಂಗಿರ್ಬೇಕು. ಮತ್ತೆ ಈ ಸಿಂಗಲ್ ಕೋಡ್ ಇಂದ ಇನ್ಕ್ಲೋಸ್ ಆಗಿರ್ಬೇಕು, ಅದನ್ನ ಕ್ಯಾರೆಕ್ಟರ್ ಡಾಟಾ ಟೈಪ್ ಅಂತ ಕರೀತಾರೆ. ಇದು ವಾಯ್ಡ್ ಡಾಟಾ ಟೈಪ್ ಅಂದ್ರೆ ಇದೆ. ವಾಯ್ಡ್ ಏನ್ ಬರಬೇಕಂತಿಲ್ಲ, 4 ಟೈಪ್ಸ್ ಬರೆದ್ರೆ ಸಾಕು. ನಿಮ್ಗೆ 8 ಮಾರ್ಕ್ಸ್ ಸಿಕ್ಕಿದ್ರೆ 4 ಟೈಪ್ಸ್ ಬರೆದ್ರೆ ಸಾಕು. ಅದು ಎಕ್ಸ್ಪ್ಲೇನ್ ಮಾತ್ರ ಸ್ವಲ್ಪ ಜಾಸ್ತಿ ಇರಬೇಕು. ಮತ್ತೆ 3 ಮಾರ್ಕ್ಸ್ ಸಿಕ್ಕಿದ್ರು ಅಷ್ಟೇ 4 ಪಾಯಿಂಟ್ಸ್ ಬರಬೇಕು. ಎಕ್ಸ್ಪ್ಲೇನ್ ಸ್ವಲ್ಪ ಕಡಿಮೆ ಇದ್ರೆ ಕಡಿಮೆ ಇದ್ರೆ. ಸೆಕೆಂಡರಿ ಡಾಟಾ ಟೈಪ್ಸ್. ಅರೇಸ್ ಅಂದ್ರೆ ಏನಿಲ್ಲ, ಅರೇಸ್ ಅಂದ್ರೆ ಹೋಮೋಜಿನಿಯಸ್ ಡಾಟಾ ಟೈಪ್, ಕಲೆಕ್ಷನ್ ಆಫ್ ಡಾಟಾ ಹೋಮೋಜಿನಿಯಸ್ ಡಾಟಾ ಟೈಪ್. ಇದನ್ನ ಅರೇಸ್ ಅಂತ ಕರೀತಾರೆ. ಇದರಲ್ಲಿ ಅರೆ ಅಂದ್ರೆ ಇಷ್ಟೇ ಬರೆದ್ರೆ ಸಾಕು, ನಿಮ್ಗೆ ಜಾಸ್ತಿ ಬರೋದು ಬೇಡ. ಸ್ಟ್ರಕ್ಚರ್ ಅಂದ್ರೆ ಒಂದು ಸ್ಟ್ರಕ್ಚರ್ ಟೈಪ್ ಇಸ್ ಡಿಸ್ಕ್ರೈಬ್ ದ ಸೀಕ್ವೆನ್ಷಿಯಲ್ ಅಲೋಕೇಟ್ ದ ನಾನ್ ಎಂಟಿ ಸೆಟ್ ನಂಬರ್ ಆಬ್ಜೆಕ್ಟ್. ಅಂದ್ರೆ ಗೈಸ್ ಸ್ಟ್ರಕ್ಚರ್ ಅಂದ್ರೆ ಸ್ಟ್ರಕ್ಚರ್ ಇಸ್ ಎ ಹೆಟ್ರೋಜಿನಿಯಸ್ ಡಾಟಾ ಟೈಪ್. ಅದು ಅರೆ ಅನ್ನೋದು ಹೋಮೋಜಿನಿಯಸ್, ಸ್ಟ್ರಕ್ಚರ್ ಅಂದ್ರೆ ಹೆಟ್ರೋಜಿನಿಯಸ್ ಡಾಟಾ ಟೈಪ್. ಹೆಟ್ರೋಜಿನಿಯಸ್ ಅಂದ್ರೆ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿಬಿಟ್ರೆ ನಿಮಗೆ ಮಾರ್ಕ್ಸ್ ಬಂತಂತಾನೆ ಗೈಸ್. ನೀವು ಇದನ್ನೆಲ್ಲ ನೀವು ಬರೀ ಪಾಯಿಂಟ್ಸ್ ಬರೀ ಸಾಕು. ಅರೇಸ್ ಟೈಪು, ಸ್ಟ್ರಕ್ಚರ್ ಟೈಪು ಅಂತ ಬರೆದು ಒಳಗಡೆ ನೀವು ಓನ್ ಆಗಿ ಬರೆದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನಾನು ನೋಡಿದಂಗೆ ಯೂನಿಯನ್ ಟೈಪ್ ಅಲ್ಲಿ ಯೂನಿಯನ್ ಟೈಪ್ ಅಂತ ಇದೆ. ಯೂನಿಯನ್ ಅಂದ್ರೆ ಇದು ಸೇಮ್ ಸಿಂಗಲ್ ಇದಿರುತ್ತೆ. ಮತ್ತೆ ಹೆಟ್ರೋಜಿನಿಯಸ್ ಡಾಟಾ ಟೈಪ್ ಇದು ಹೆಟ್ರೋಜಿನಿಯಸ್, ಇದು ಹೆಟ್ರೋಜಿನಿಯಸ್ ಅಲ್ಲ, ಇದು ಎಂಟಿ ಆಗಿರುತ್ತೆ, ಇದು ನಾನ್ ಎಂಟಿ ಆಗಿರುತ್ತೆ. ಮತ್ತೆ ಫಂಕ್ಷನ್ ಟೈಪ್ ಅಂದ್ರೆ ಏನಂದ್ರೆ ಫಂಕ್ಷನ್ ಟೈಪ್ ಅಂತ ಬೇಡ, ಫಂಕ್ಷನ್ ಬೇಡ, ಅದು ಸ್ಟ್ರಿಂಗ್ ಅಂತ ಇಟ್ಕೊಳ್ಳೋಣ. ಸ್ಟ್ರಿಂಗ್ ಅಂತ ಬಂದಿದೆ, ಇಲ್ಲ ಸ್ಟ್ರಿಂಗ್ ಅಂತ ಇಟ್ಕೊಳ್ಳೋಣ. ಸ್ಟ್ರಿಂಗ್ ಅಂದ್ರೆ ಅದು ಇನ್ಕ್ಲೋಸ್ಡ್ ವಿತ್ ಸಿಂಗಲ್ ಕೋಡ್, ಅದು ಸ್ಟ್ರಿಂಗ್. ಪಾಯಿಂಟರ್ ಟೈಪ್ ಅಂದ್ರೆ ಪಾಯಿಂಟರ್ ಅಂದ್ರೆ ಅಡ್ರೆಸ್ ನ ರಿಟರ್ನ್ ಮಾಡೋದು, ಅದಲ್ಲ. ನೆಕ್ಸ್ಟ್ ಪಾಯಿಂಟರ್, ನೆಕ್ಸ್ಟ್ ಫಂಕ್ಷನ್, ಯೂನಿಯನ್, ಸ್ಟ್ರಕ್ಚರ್, ಅರೇಸ್ ಇದೆಲ್ಲ ಲಾಸ್ಟ್ ಚಾಪ್ಟರ್. ಇದ್ರ ಬಗ್ಗೆ ಆಮೇಲೆ ತಿಳಿದ್ಮೇಲೆ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಏನಂತ. ಆಪರೇಟರ್ಸ್ ಇದೆಲ್ಲ ನೆಕ್ಸ್ಟ್ ಬರುತ್ತೆ ಗೈಸ್. ಈ ಒಂದು ಕ್ಲಾಸ್ ಅಲ್ಲಿ ನಾನು ಏನೇನು ಹೇಳಿದ್ದೇನೆ ಅಂದ್ರೆ ವೇರಿಯಬಲ್, ಡಾಟಾ ಟೈಪ್ಸ್ ಮತ್ತೆ ಕಾನ್ಸ್ಟೆಂಟ್, ಇಷ್ಟೇನೋ ಹೇಳಿದ್ದೀನಿ ಗೈಸ್. 3 ಕ್ವಶನ್ ಅಲ್ಲಿ ಒಂದಲ್ಲ ಒಂದು ಕ್ವಶನ್ ಬರುತ್ತೆ. ಇಲ್ಲ, explain the various type of variable, explain the various type of constant, explain the data type, explain the primary data type, explain the write a note on data type, ಇಲ್ಲ explain the primary data type, explain the secondary data type ಅಂತ ಕೇಳ್ತಾರೆ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಪುಟ್ ಅಂಡ್ ಔಟ್ಪುಟ್ ಫಂಕ್ಷನ್ ಇಂದ ವಿಡಿಯೋ ಮಾಡ್ತೀನಿ ಗೈಸ್. ಈಗ ಒಂದು ಪ್ರಾಕ್ಟಿಕಲ್ ಪ್ರೋಗ್ರಾಮ್ ನ ತೋರಿಸ್ತೀನಿ ಗೈಸ್. ನಿಮಗೆ ಒಂದು 2 ನಂಬರ್ಸ್ ನ ಆಡ್ ಮಾಡೋದು ಹೇಗೆ ಅಂತ ನಿಮಗೆ ಈಗ ಹೇಳ್ತೀನಿ ಗೈಸ್. ಈಗ ನೋಡಿ ಗೈಸ್, ನಾನು ಆಶಿಂಟು ಸ್ಟುಡಿಯೋ ಡಾಟ್ ಎಚ್ ಅಂತ ಒಂದು ಹೆಡರ್ ಫೈಲ್ ನ ಬರ್ತಿದ್ದೇನೆ. ಅದು ಪ್ರಿಂಟ್ ಆಫ್ ಮತ್ತೆ ಸ್ಕ್ಯಾನ್ ಆಫ್ ಲೈಬ್ರರಿ ಫಂಕ್ಷನ್ ಮತ್ತೆ ವಾಯ್ಡ್ ಮೇನ್ ಅಂತ ಒಂದು ಇದನ್ನ ಬರ್ತಿದ್ದೇನೆ. ಈಗ ಡಿಕ್ಲೇರ್ ಮಾಡ್ತೀನಿ ಇಂಟ್. ಡಿಕ್ಲರೇಷನ್ ಹೇಗಂದ್ರೆ ಇದು a is equal to 50, b is equal to 100, c int c is equal to a plus b. ಎರಡನ್ನು ಅಸೈನ್ ಮಾಡ್ತಾ ಇದ್ದೀವಿ. ಸಿ ಗೆ a plus b ನ
ಅಡಿಷನ್ ಮಾಡ್ತಾ ಇದ್ದೀನಿ. ಈಗ ಪ್ರಿಂಟ್ ಅಲ್ಲಿ ಪ್ರಿಂಟ್ ಎಫ್ ಸ್ಲಾಶ್ ಎನ್ ಬೇಡ, %d ಅಂತ ಆಗ್ತದೆ. ಸಿಂಪಲ್ ಆಗಿ ಬರೀತಿದ್ದೀನಿ. %d ಅನ್ನೋದು ಅಡಿಷನ್ ಮಾಡಕ್ಕೆ, ಯಾವುದೇ ವ್ಯಾಲ್ಯೂನ ಅಡಿಷನ್ ಮಾಡಕ್ಕೆ %d ಅನ್ನೋದನ್ನ ಬಳಸ್ತೀವಿ ಗೈಸ್. %d ಕಾಮ ಸಿ ಅಂತ ಸಿ ಆದ್ಮೇಲೆ ಲಾಸ್ಟಿಗೆ ಸೆಮಿಕೋಲನ್ ಇರಲೇಬೇಕು. ಈಗ ನಾನು ಇದನ್ನ ಕಂಪೈಲ್ ಮಾಡ್ತೀನಿ. ಈಗ ರನ್ ಮಾಡ್ತೀನಿ. ನೋಡಿ ಗೈಸ್, 50 + 100 150 ಅಡಿಷನ್ ಆಗಿದೆ. ಈಗ ಇದನ್ನ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದಂದ್ರೆ, ಇದನ್ನ ಈಗ ನಾನು ಸಿಂಪಲ್ ಆಗಿ ಸ್ಕ್ಯಾನರ್ ಯೂಸ್ ಮಾಡಿದ್ರೆ ಸ್ವಲ್ಪ ಆಗುತ್ತೆ, ಲಿಂಕ್ ಆಗುತ್ತೆ. ಅದು ಹೇಗಂತ ಹೇಳ್ತೀನಿ. ಕಾಪಿ ಮಾಡ್ತೀನಿ, ಇಲ್ಲಿ Ctrl V ಹೊಡ್ತೀನಿ, ಪೇಸ್ಟ್ ಮಾಡ್ತೀನಿ. ಇಲ್ಲಿ ಇದೆಯಲ್ಲ, ಇಲ್ಲಿಗೆ ಇಂಟು ಹಾಕ್ತೀನಿ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈಗ ಪ್ರಿಂಟ್ Ctrl C ಹೊಡ್ತೀನಿ, ಕಾಪಿ ಮಾಡ್ತೀನಿ. Ctrl V ಹೊಡೆದ್ರೆ ಪೇಸ್ಟ್ ಆಯ್ತು. ಈಗ ಇಲ್ಲಿ ಸಿ ಅನ್ನೋ ಜಾಗದಲ್ಲಿ ಡಿ ಅಂತ ಹಾಕ್ತೀನಿ ಗೈಸ್. ಇಲ್ಲೂ ಅಷ್ಟೇ ಡಿ ಅಂತ ಹಾಕ್ತೀನಿ. ಇಲ್ಲಿ ಒಂದು ಬ್ರಾಕೆಟ್ ಎಕ್ಸ್ಟ್ರಾ ಬಂದಿದೆ, ಕಾಪಿ ಮಾಡಿದ್ನಲ್ಲ ಅವಾಗ. ಈಗ ನೋಡಿ ಗೈಸ್, ರನ್ ಆಗಿದೆ. ನೋಡಿ ಗೈಸ್, ವರ್ಡ್ಗೆ ಬರ್ತಿದೆ ಮಲ್ಟಿಪ್ಲಿಕೇಶನ್. ಏನಂದ್ರೆ ಇಲ್ಲಿಗೆ /n ಹಾಕ್ಬೇಕು. /n ಅಂದ್ರೆ ನ್ಯೂ ಲೈನ್ ಅಲ್ಲಿ ಬರುತ್ತೆ. ಈಗ ನೋಡಿ ಗೈಸ್, ನ್ಯೂ ಲೈನ್ ಅಲ್ಲಿ ಬಂದಿದೆ. ಮಲ್ಟಿಪ್ಲಿಕೇಶನ್ ಆದ್ರೆ ಇಷ್ಟು ಬರುತ್ತೆ, ಆಡ್ ಆದ್ರೆ ಇಷ್ಟು ಬರುತ್ತೆ. ಹೀಗೆ ಸಬ್ಸ್ಟ್ರಾಕ್ಷನ್ ಅಷ್ಟೇ ಹೀಗೆ ಮಾಡೋದು, ಡಿವಿಷನ್ ಹೀಗೆ ಮಾಡೋದು, ಮಾಡಲಸ್ ಹೀಗೆ ಮಾಡೋದು ಗೈಸ್. ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ ಗೈಸ್.